ಮಾದಕ ಪದಾರ್ಥಗಳಾದ ಗುಟ್ಕಾ, ತಂಬಾಕು, ಸಿಗರೆಟ್ ಉತ್ಪನ್ನಗಳ ಜಾಹೀರಾತು ಪೋಸ್ಟರ್ಗಳನ್ನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬಸ್ಗಳ ಮೇಲೆ ಅಂಟಿಸಿರುವುದನ್ನು ಖಂಡಿಸಿ ಕನ್ನಡ ಸೇನೆ ಕರ್ನಾಟಕದ ವತಿಯಿಂದ ಬೀದರ್ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇತ್ತೀಚೆಗೆ ಪ್ರತಿಭಟನೆ ನಡೆಸಿ ಅಂಟಿಸಿರುವ ಜಾಹೀರಾತು ಪೋಸ್ಟರ್ಗಳನ್ನು ಹರಿದು ಬಿಸಾಕಿದರು. ಉಪಾಧ್ಯಕ್ಷ ರವಿಸ್ವಾಮಿ ನಿರಣ, ಜಿಲ್ಲಾಧ್ಯಕ್ಷ ಸುಭಾಷ್ ಕೆನಡೆ, ತಾಲೂಕು ಅಧ್ಯಕ್ಷ ರಾಜು ಮಂಗಲ್ಪೇಟ್, ಜಿಲ್ಲಾ ಉಪಾಧ್ಯಕ್ಷ ಪ್ರಭುಶೆಟ್ಟಿ ಪಸರ್ಗಿ ಸೇರಿದಂತೆ ಕನ್ನಡ ಸೇನೆ ಕರ್ನಾಟಕದ ಪದಾಧಿಕಾರಿಗಳು ಹಾಜರಿದ್ದರು. ಚೈನಾ ಮತ್ತು ಬೇರೆ ಈ ಬಸ್ ಒಂದು ಬಸ್ ಹೋಯ್ತು, ಅದ್ರ ಮೇಲೆ ಜಪನೀಸ್ ಅಡ್ವರ್ಟೈಸ್ಮೆಂಟ್ ಹಾಕಿದ್ರಿ, ಅವಕ್ಕೆಲ್ಲ ನಾವು ವಿರೋಧ ಮಾಡ್ತಾ ಇದ್ದೀವಿ. ನಿಮ್ಗೆ ಹಾಕ್ಸೋದೇ ಇತ್ತು, ನಿಮ್ಗೆ ಅಡ್ವರ್ಟೈಸ್ ತೊಗೊಂಬೋದೇ ಇತ್ತು. ಇವತ್ತು ಒಳ್ಳೆ ಒಳ್ಳೆ ಚಿತ್ರಗಳಿದೆ, ಕನ್ನಡ ಚಿತ್ರಗಳಿದೆ, ಕನ್ನಡ ಧಾರಾವಾಹಿಗಳಿದೆ ಅಂತ ತಂಡಿಸ್ರಿ, ಅದಕ್ಕೆ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಒಂದು ವಾರದಲ್ಲಿ ಇಡೀ ರಾಜ್ಯದಲ್ಲಿ ಚೈನಿ, ವಿಮಲ್ ಮತ್ತು ಚಪ್ಪಲಿದು ಇವೇನಾರ ಕಾಣ್ತಾ ಅದಕ್ಕೆ ಏನದ ಅಂತಂದ್ರೆ ಒಂದು ವಾರದಾಗ ತೆಗಿಲಿಲ್ಲ. ಮುಂದಿನ ಹೋರಾಟ ಇಡೀ ರಾಜ್ಯದ ಕನ್ನಡ ಸೇನೆ ಕರ್ನಾಟಕ